ನಮಸ್ತೆ ವೀಕ್ಷಕರೇ, ನಾನು ನಿಮ್ಮ ಜಯಶ್ರೀ. ಇವತ್ತಿನ ರೆಸಿಪಿ ಹುಣಸೆಕಾಯಿ ತೊಕ್ಕು. ಈ ಹುಣಸೆಕಾಯಿ ತೊಕ್ಕು ತುಂಬಾ ರುಚಿಯಾಗಿ ಬಂದಿತ್ತು. ಈ ಹುಣಸೆಕಾಯಿ ತೊಕ್ಕನ್ನ ಯಾವ ರೀತಿ ಮಾಡೋದು ಅಂತ ನಾನು ಇವತ್ತು ನಿಮಗೆ ತಿಳಿಸ್ಕೊಡ್ತೀನಿ. ಸಾಮಾನ್ಯ ಹುಣಸೆಕಾಯಿ ಅಂದರೆ ಬಾಯಲ್ಲಿ ನೀರು ಬರುತ್ತೆ. ಈ ಪ್ರೆಗ್ನೆನ್ಸಿ ಟೈಮಲ್ಲಂತೂ ಹೆಣ್ಮಕ್ಳು ಹುಣಸೆಕಾಯಿ ತಿನ್ನೋದಕ್ಕೆ ಬಯಕೆ ಮಾಡ್ಕೊಳ್ತಾರೆ. ನೋಡಿಬೇಕಾದ್ರೆ ಹುಣಸೆಕಾಯಿ ಅಂದ್ಬಿಟ್ರೆ ಸಾಕು, ಪ್ರೆಗ್ನೆನ್ಸಿ ಟೈಮಲ್ಲಿ ತಿನ್ನಬೇಕಪ್ಪ ಅನ್ನಿಸ್ತಾ ಇರುತ್ತೆ. ಹುಣಸೆಕಾಯಿ ಅಂದರೆ ನೋಡಿ ಈ ರೀತಿ ಇರುತ್ತೆ. ಈ ಥರ ಎಳೆಯದಾಗಿ ಎಳೆ ಹುಣಸೆಕಾಯಿ ತುಂಬಾ ಹುಳಿ ಅಂಶ ಜಾಸ್ತಿ ಇತ್ತು ಅಂತಲೇ ಹೇಳ್ಬೋದು. ಈ ಹುಣಸೆಕಾಯಿಲಿ ತೀರಾ ಬಲ್ತು ಇಲ್ಲ ಅಥವಾ ತೀರಾ ಎಳಸು ಅಲ್ಲ, ಒಂದು ಮೀಡಿಯಮ್ ಆಗಿ ಒಳ್ಳೆ ಹದವಾಗಿತ್ತು ಈ ಹುಣಸೆಕಾಯಿ. ಸಾಮಾನ್ಯವಾಗಿ ಹುಣಸೆಕಾಯಿ ಸಿಕ್ಕೋದು ಸೆಪ್ಟೆಂಬರ್, ನವಂಬರ್ ತಿಂಗಳು, ಈ ಟೈಮಲ್ಲಿ ತುಂಬಾ ಬಲ್ತಿರ್ತದೆ, ಚೆನ್ನಾಗಿರುತ್ತೆ ಹುಣಸೆಕಾಯಿ ಆ ಟೈಮಲ್ಲಿ. ಈ ಸಂದರ್ಭದಲ್ಲಿ ನಾವು ಹುಣಸೆಕಾಯಿ ತೊಕ್ಕನ್ನ ಮಾಡ್ಕೊಳ್ಳೋದಕ್ಕೆ ಒಂದು ಒಳ್ಳೆ ಸೀಸನ್ ಅಂತಲೇ ಹೇಳ್ಬೋದು. ಈ ಹುಣಸೆಕಾಯಿ ತೊಕ್ಕು ಮಾಡೋದಕ್ಕೆ ನಾನಿಲ್ಲಿ 1 ಹಿಡಿಯಷ್ಟು ಹುಣಸೆಕಾಯಿ, ಸ್ವಲ್ಪ ಅರಿಶಿನ ಪುಡಿ, ಕಲ್ಲುಪ್ಪು ಹಾಗೂ ಹಸಿರು ಮೆಣಸಿನಕಾಯಿ ಇಷ್ಟನ್ನು ಬಳಸಿದ್ದೀನಿ. ಒಂದು 10 ರಿಂದ 12 ಅಷ್ಟು ಹಸಿರು ಮೆಣಸಿನಕಾಯಿನ ನಾನಿಲ್ಲಿ ಬಳಸಿದ್ದೀನಿ. ಹುಣಸೆಕಾಯಿಲಿ ಹುಳಿ ಅಂಶ ಹೆಚ್ಚಾಗಿರೋದ್ರಿಂದ ಉಪ್ಪು ಖಾರ ಎಲ್ಲ ಹದವಾಗಿರ್ಬೇಕಲ್ವ, ಹಾಗಾಗಿ ಸ್ವಲ್ಪ ಹಸಿರು ಮೆಣಸಿನಕಾಯಿ ಹಾಗೂ ಕಲ್ಲುಪ್ಪನ್ನ ನಾನಿಲ್ಲಿ ಹೆಚ್ಚಾಗಿ ಬಳಸಿದ್ದೀನಿ. ಕಲ್ಲುಪ್ಪು ಹಾಕೋದ್ರಿಂದ ಹುಣಸೆಕಾಯಿ ತೊಕ್ಕು ತುಂಬಾ ರುಚಿಯಾಗಿ ಬರುತ್ತೆ ಅಂತಲೇ ಹೇಳ್ಬೋದು. ಈ ಹುಣಸೆಕಾಯಿನ ಜಜ್ಜಬೇಕಾದ್ರೆ ನಿಜಕ್ಕೂ ಬಾಯಲ್ಲಿ ನೀರು ಬಂತು ಸ್ನೇಹಿತರೆ ನನಗೆ. ನಿಮಗೆ ಯಾರಿಗೆಲ್ಲ ಆ ಥರ ಅನ್ನಿಸ್ತು, ಬಾಯಲ್ಲಿ ನೀರು ಬಂತು ಅಂತ ಕಮೆಂಟಲ್ಲಿ ತಿಳಿಸಿ. ಈ ಹುಣಸೆಕಾಯಿನ ನಾವು ಬಾಲ್ಯದಲ್ಲಿ, ಅಂದರೆ ನಾವು ಸಣ್ಣವರಿದ್ದಾಗ ಸ್ಕೂಲ್ಗೆ ಹೋಗ್ತಾ ಇದ್ವಿ, ಆ ದಾರಿನಲ್ಲಿ ಹುಣಸೆ ಮರ ಇತ್ತು. ಅಲ್ಲಿಂದ ಕಲ್ಲೊಡೆದು ಬೀಳಿಸ್ಕೊಂಡು ಬರೋದು ಅಥವಾ ಕೆಳಗಡೆ ಬಿದ್ದಿರೆ ಎತ್ಕೊಂಡು ಬಂದು ನಾವು ಮನೆಯಲ್ಲಿ ಅದನ್ನು ತೊಳೆದು ಚೆನ್ನಾಗಿ ಜಜ್ಜಿಬಿಟ್ಟು ಅದಕ್ಕೆ ಉಪ್ಪು, ಹುಣಸೆಕಾಯಿ, ಮೆಣಸಿನಕಾಯಿ, ಬೆಳ್ಳುಳ್ಳಿ ಇಷ್ಟನ್ನು ಚೆನ್ನಾಗಿ ಜಜ್ಜಿಬಿಟ್ಟು ನಾವು 4-5 ಜನ ಗೆಳತಿಯರಿದ್ವಿ, ಫ್ರೆಂಡ್ಸು, ಅವರೆಲ್ಲ ಚೆನ್ನಾಗಿ ತಿಂತಿದ್ವಿ ಅಂತಲೇ ಹೇಳ್ಬೋದು. ತುಂಬಾ ರುಚಿಯಾಗಿತ್ತು ಈ ಹುಣಸೆಕಾಯಿ. ಬಟ್ ಅದು ತುಂಬಾ ನೆನಪಾಗ್ತಾ ಇತ್ತು ಇವಾಗ ಈ ಹುಣಸೆಕಾಯಿನ ಜಜ್ಜುತ್ತಾ ಇದ್ರೆ ನನಗೆ. ಈ ನಾನು ತಗೊಂಡಿದ್ದಂತಹ ಎಲ್ಲ ಹುಣಸೆಕಾಯಿಗಳನ್ನು ಇದೇ ರೀತಿಯಾಗಿ ಜಜ್ಜಿಬಿಟ್ಟು ಒಂದು ಬೌಲ್ಗೆ ಈ ರೀತಿ ಹಾಕ್ಕೊಳ್ತಾ ಇದ್ದೀನಿ. ಈ ರೀತಿ ಎಲ್ಲ ಜಜ್ಜಿಬಿಟ್ಟು ಆನಂತರ ನಾವು ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ರುಬ್ಕೊಳ್ಳೋಣ. ಅದಕ್ಕೂ ಮೊದಲು ನಾನಿಲ್ಲಿ ಸ್ವಲ್ಪ 1.5 ಸ್ಪೂನಷ್ಟು ಮೆಂತ್ಯ, 1 ಸ್ಪೂನಷ್ಟು ಜೀರಿಗೆ, ಎರಡನ್ನೂ ಸ್ವಲ್ಪ ಒಂದು ಒಳ್ಳೆ ಘಮ ಬರೋ ತನಕ ಚೆನ್ನಾಗಿ ಹುರಿದ್ಬಿಟ್ಟು ಆನಂತರ ಅದನ್ನು ಪೌಡ್ರ್ ಮಾಡಿ ಇಟ್ಕೊಂಡಿದ್ದೀನಿ. ಆ ವಿಡಿಯೋ ಸ್ಕಿಪ್ ಆಗಿಬಿಟ್ಟಿದೆ, ಸಾರಿ. ನಂತರ ಅದೇ ಒಂದು ಚಿಕ್ಕ ಜಾರಿಗೆ ಸ್ವಲ್ಪ ಜಜ್ಜಿರುವಂಥ ಹುಣಸೆಕಾಯಿ, ಹಸಿರು ಮೆಣಸಿನಕಾಯಿ, ಅರಿಶಿನ ಪುಡಿ, ಉಪ್ಪು ಇಷ್ಟನ್ನು ಹಾಕ್ಕೊಂಡು ಸ್ವಲ್ಪನೇ ಹಾಕ್ಕೊಂಡು 1-2 ಬಾರಿ ರುಬ್ಕೊಂಡಿದ್ದೀನಿ. ದೊಡ್ಡ ಜಾರು ಹಾಕ್ಕೊಂಡಿಲ್ಲ ನಾನು, ದೊಡ್ಡ ಜಾರು ಇರಲಿಲ್ಲ, ಹಾಗಾಗಿ ಚಿಕ್ಕ ಜಾರಿಗೆ ಸ್ವಲ್ಪ ಹಾಕ್ಕೊಂಡು 1-2 ಬಾರಿ ರುಬ್ಕೊಂಡಿದ್ದೀನಿ. ನೋಡಿ ಈ ರೀತಿಯಾಗಿ ರುಬ್ಕೊಳ್ಬೇಕು. ಇವಾಗ ರುಬ್ಬಿದ್ದಾಗಿದೆ. ಈ ರುಬ್ಬಿರುವಂತಹ ಮಿಶ್ರಣವನ್ನು ಒಂದು ಬೌಲ್ಗೆ ಹಾಕ್ಕೊಳ್ತಾ ಇದ್ದೀನಿ. ಒಂದು ಬೌಲ್ಗೆ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ನಂತರ ರುಬ್ಬಿದ ಮೆಂತ್ಯ ಜೀರಿಗೆ ಪೌಡರ್ನು ಸಹ ನಾನಿಲ್ಲಿ 1 ಸ್ಪೂನಷ್ಟು ಬಳಸಿದ್ದೀನಿ. 1 ಸ್ಪೂನಷ್ಟು ಪೌಡರ್ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ನೋಡಿ ಈ ರೀತಿ ಮಿಕ್ಸ್ ಮಾಡ್ಕೊಂಡಾಗಿದೆ. ಇದಕ್ಕೆ ಒಂದು ಸಿಂಪಲ್ಲಾಗಿ ಒಂದು ಒಗ್ಗರಣೆ ಕೊಟ್ಕೊಳ್ತಾ ಇದ್ದೀನಿ. ಈ ಒಗ್ಗರಣೆ ಸೌಟಿಗೆ ನಾನು ಸ್ವಲ್ಪ ಎಣ್ಣೆ ಹಾಕ್ಬಿಟ್ಟು ಸಾಸಿವೆ ಹಾಗೂ ಇಂಗು ಎರಡನ್ನೂ ಹಾಕ್ಬಿಟ್ಟು ಒಗ್ಗರಣೆ ಮಾಡ್ಕೊಂಡಿದ್ದೀನಿ. ನೀವು ಬೇಕು ಅಂದರೆ ಕರಿಬೇವು, ಒಣಮೆಣಸಿನಕಾಯಿ, ಬೆಳ್ಳುಳ್ಳಿ ಇಷ್ಟನ್ನು ಸಹ ನೀವು ಸೇರಿಸ್ಕೋಬಹುದು. ನಾನಿಲ್ಲಿ ಇಂಗು ಮತ್ತು ಸಾಸಿವೆ ಎರಡನೇ ಒಗ್ಗರಣೆಯಾಗಿ ನಾನಿಲ್ಲಿ ಬಳಸಿರೋದು. ತೊಕ್ಕನ್ನ ಮಾಡಿದಾಗ ಯಾವಾಗಲೂ ಎಲ್ಲದಕ್ಕೂ ಒಗ್ಗರಣೆ ಮಾಡ್ಕೋಬಾರ್ದು. ಸ್ವಲ್ಪ ನಾವು ಎಷ್ಟು ಬೇಕೋ ಅಷ್ಟನ್ನು ಬಳಸ್ತೀವಲ್ಲ, ಆ ಸಂದರ್ಭದಲ್ಲಿ ಸ್ವಲ್ಪ ಒಗ್ಗರಣೆ ಕೊಟ್ಕೊಂಡು ಆನಂತರ ನಾವು ಅದನ್ನು ಬಳಸಬೇಕಾಗುತ್ತೆ. ನಾನಿಲ್ಲಿ ಸ್ವಲ್ಪನೇ ಮಾಡಿರೋದ್ರಿಂದ ಎಲ್ಲದಕ್ಕೂ ಒಗ್ಗರಣೆ ಕೊಟ್ಕೊಂಡಿದ್ದೀನಿ. ಇವಾಗ ತೊಕ್ಕು ರೆಡಿಯಾಗಿದೆ. ಈ ತೊಕ್ಕನ್ನು ನಾವು ವರ್ಷಗಟ್ಟಲೆ ಇಟ್ಕೊಂಡು ಉಪಯೋಗಿಸಬಹುದು, ತುಂಬಾ ರುಚಿಯಾಗಿರುತ್ತೆ. ಗಾಜಿನ ಕಂಟೈನರ್ ಅಥವಾ ಈ ಪಿಂಗಾಣಿ ಕಂಟೈನರ್ಗಳಲ್ಲಿ ಇಟ್ಕೊಂಡ್ರೆ ಎಷ್ಟು ದಿನ ಬೇಕಾದರೂ ಉಪಯೋಗಿಸಬಹುದು. ಈ ಹುಳಿ ಅಂಶ ಹೆಚ್ಚಾಗಿರೋದ್ರಿಂದ ಪ್ಲಾಸ್ಟಿಕ್ ಕಂಟೈನರ್ಲಿ ಇಡಬಾರ್ದು. ಸ್ಟೀಲ್ ಬಾಕ್ಸ್ ಆಗಿರ್ಬೋದು, ಪ್ಲಾಸ್ಟಿಕ್ ಬಾಕ್ಸ್ ಆಗಿರ್ಬೋದು, ಇವುಗಳಲ್ಲಿ ಇದನ್ನು ಇಡಬಾರ್ದು. ಗಾಜಿನ ಬಾಟಲ್ ಹಾಕಿಟ್ರೆ ಎಷ್ಟು ದಿನ ಬೇಕಾದರೂ ನಾವು ಇದನ್ನು ಉಪಯೋಗಿಸ್ಬೋದು. ಈ ಒಂದು ತೊಕ್ಕು ಯಾರಿಗೆಲ್ಲ ಇಷ್ಟ ಆಯಿತು ಪ್ಲೀಸ್ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಜಗೋಸ್ ರೆಸಿಪೀಸ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ವಿಡಿಯೋ ನೋಡಿದ ಎಲ್ಲ ವೀಕ್ಷಕರಿಗೂ ಧನ್ಯವಾದಗಳು.